ಒಂದು ಮಳೆ ಬಂದರೆ ಸಾಕು ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಡುತ್ತೆ ಬೆಂಗಳೂರು. ಇದರಲ್ಲಿ BBMP ಅವರ ಎಡವಟ್ಟು ಇದೆ, ಜೊತೆಗೆ ನೀವು ಎಲ್ಲರೂ ಕೂಡ ಸೇರಿಕೊಳ್ತೀವಿ, ನಮ್ಮ ಎಡವಟ್ಟುಗಳು ಕೂಡ ಇದೆ. ಯಾಕೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ಒಂದು ಮಳೆ ಬಂದಾಗ ಯಾಕೆ ಈ ರೀತಿಯಾಗಿ ರಸ್ತೆಯಲ್ಲೆಲ್ಲ ನೀರು ನಿಂತ್ಕೊಳ್ಳುತ್ತೆ, ಚರಂಡಿಗೆ ಅದು ಯಾಕೆ ಹೋಗೋದಿಲ್ಲ ಅಂತಂದರೆ, ಒಂದು ಚರಂಡಿಗಳನ್ನು ಕ್ಲೀನ್ ಮಾಡಬೇಕಾಗಿರುವಂಥ ಕೆಲಸ BBMP ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಎರಡನೆಯದ್ದು, ಜನಸಾಮಾನ್ಯರು ಮಾಡುವಂಥ ಎಡವಟ್ಟುಗಳೇನು ಅಂತಂದರೆ, ತಮಗೆ ಕಾರಲ್ಲಿ ಕೂತಾಗೋ ಬೈಕಲ್ಲಿ ಕೂತಾಗೋ ತಮ್ಮ ಕಡೆಯಲ್ಲಿ ಏನು ಕವರ್ ಇರುತ್ತೆ ಅದರದ್ದು ಯೂಸ್ ಮುಗಿತಂದರೆ ಬಿಸಾಕ್ತಾ ಇರೋದು ರೋಡಲ್ಲಿ. ಅದು ಗುಟ್ಕಾ ಆಗಿರ್ಬೋದು, ಅಡಿಕೆದ್ದಾಗಿರ್ಬೋದು, ಅಥವಾ ಅಲ್ಲೇ ಸಿಗ್ನಲಲ್ಲಿ ಸಿಗುವಂಥ ಸೌತೆಕಾಯಿ ಎಲ್ಲ ಮಾರಾಟ ಮಾಡ್ತಿರ್ತಾರೆ, ಪ್ಲಾಸ್ಟಿಕಲ್ಲಿ ತುಂಬಿಟ್ಟು ತಿಂದಾದ್ಮೇಲೆ ಆ ಪ್ಲಾಸ್ಟಿಕನ್ನು ಹಾಗೆ ಎಸೆಯೋದು, ಬಿಸ್ಕಿಟ್ ತಿನ್ನೋದು ಅದನ್ನು ಹಾಗೋದು, ಚಿಪ್ಸು ಅದನ್ನು ಹಾಗೆ ಎಸೆಯೋದು. ಅಂದರೆ ಅವ್ರ ಕಾರ್ ಶುದ್ಧವಾಗಿರಬೇಕು, ಆಚೆ ಏನಾದರೂ ಆದ್ರೆ ನಡೆಯುತ್ತೆ ಅಂತ ಹೇಳಿ. ಚಾಕ್ಲೇಟ್ ಅವನು ರ್ಯಾಪರ್ ಚಿಕ್ಕದು, ಅದು ಏನೂ ಆಗಲ್ಲ ಬಿಡು ಅನ್ನೋ ರೀತಿಯಲ್ಲಿ ಇರ್ತೀರಿ ನೀವು. ಅದೇ ಅನೇಕ ಕಡೆಗಳಲ್ಲಿ ಬ್ಲಾಕ್ ಆಗುತ್ತೆ. ಒಂದು 10 ರ್ಯಾಪರ್ ಒಂದು ಕಡೆಗೆ ಸೇರಿಕೊಂಡ್ರೆ ಬ್ಲಾಕ್ ಆಗುತ್ತೆ. ಹಾಗಾಗಿ ರಸ್ತೆಗಳಲ್ಲಿ ಈ ರೀತಿಯಾಗಿ ನೀರು ಮೋರಿಗೆ ಹೋಗಲಾರ್ದೇನೆ ರಸ್ತೆಯಲ್ಲಿ ನಿಂತ್ಕೊಳ್ಳುತ್ತೆ. ಇದು ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೋ ಅಥವಾ ಆಗಲ್ವೋ ಗೊತ್ತಿಲ್ಲ ನನಗೆ. ಯಾಕಂದರೆ ಇವರೆಲ್ಲ ಶಿಕ್ಷಿತರು ಅಂತಂದರೆ ಅಶಿಕ್ಷಿತರ ರೀತಿಯಲ್ಲಿ ವರ್ತಿಸ್ತಾರೆ. ಮೂಲವಾಗಿ ನಮ್ಮ ಎಜುಕೇಷನಲ್ಲಿ, ಶಿಕ್ಷಣದಲ್ಲಿ, ಶಾಲೆಗಳಲ್ಲಿ ಅದೇ ಪಾಠವನ್ನು ಮಾಡೋದಿಲ್ಲ ನಮ್ಮಲ್ಲಿ. ಯಾಕೆ ಅಂತಂದರೆ ಶಾಲೆಗಳನ್ನೇ ಬಿಸಾಕಿರ್ತಾರೆ ಕಂಡಲ್ಲಿ. ಫಸ್ಟ್ ಅದನ್ನು ಮೊದಲು ಮಕ್ಕಳಿಗೆ ಕಲಿಸ್ಬೇಕಾಗಿರೋದು. ಶಾಲೆ ನರ್ಸರಿಯಿಂದ ಹಿಡಿದು ಪ್ರಾಥಮಿಕ ಶಾಲೆ, ಹೈಸ್ಕೂಲು, PUC, ಡಿಗ್ರಿ, ಅವನು ಎಷ್ಟೇ ಇದ್ರೂ ಫಸ್ಟ್ ಬೇಸಿಕ್ ಲೆಸನ್ ಪ್ರತಿದಿನವೂ ಇದನ್ನು ಕಲಿಸ್ಬೇಕು. ಆವಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ. ಇಲ್ಲದೇ ಇದ್ದರೆ ಹಿಂಗೆ ಅವ್ನು ಕ್ಲೀನ್ ಮಾಡಬೇಕು, ಇವನು ಕ್ಲೀನ್ ಮಾಡಬೇಕು. ಬೇಸಿಗೆಯಲ್ಲಿ ಒಂದು ಮಳೆ ಬಂತು ರೀ, ಹೈರಾಣ ಆಗೋಗ್ಬಿಡ್ತು ಬೆಂಗಳೂರು. ಒಂದೇ ಒಂದು ಮಳೆ ಇನ್ನೇನಾದರೂ ಜೋರಾಗಿ ಹೊಡೆದಿದ್ದಿದ್ರೆ, ಸೈಕ್ಲೋನ್ ರೀತಿಯಲ್ಲಿ ಬಂದಿದ್ದಿದ್ರೆ ಮುಗಿದೋಯ್ತು ಕತೆ ಬೆಂಗಳೂರದ್ದು. ಬೋಟ್ ಹಿಡ್ಕೊಂಡು ಓಡಾಡಬೇಕಾಗಿತ್ತೇನೋ. BBMP ಬಣ್ಣ ಬಯಲು. ನಾವು ಎಷ್ಟು ಅಂತ ಬರೀ BBMP ವಿಚಾರದಲ್ಲಿ ಹೇಳ್ತೀವಿ. BBMP ಅವ್ರದ್ದು ಇದೇ ಕೆಲಸ ಇಲ್ಲ ಅಂತ ಹೇಳೋದಿಲ್ಲ. ಮೋರಿಗಳನ್ನು ಕ್ಲೀನ್ ಮಾಡಬೇಕು, ಅವ್ನು ಮಾಡಲ್ಲ ಅವರು. ಮರಗಳು ಒಣಗೋಗಿರೋದನ್ನು ತೆಗಿಬೇಕು, ಅವ್ನು ಮಾಡಲ್ಲ ಅವರು. ರಸ್ತೆ ತುಂಬೆಲ್ಲ ನೀರು ನಿಲ್ತು, ಕೃತಕ ಕೆರೆ ಸೃಷ್ಟಿ ಆಯಿತು. ಇದರಲ್ಲಿ ಜನರದ್ದು 80% ಪಾತ್ರ ಅತಿ ಹೆಚ್ಚಾಗಿರೋದು. ಯಾಕೆಂದರೆ ಕೆಲಸ ಅವ್ರು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ರಸ್ತೆಗಳದ್ದೆಲ್ಲ. ಜನ ಹಿಂದ್ಗಡೆಯಿಂದ ಎಸಿತಾ ಹೋದ್ರೆ ಏನ್ರಿ ಮಾಡಬೇಕು? ಎಷ್ಟಾದ್ರೂ ಏನು ಕಡಿಮೆನೇ ಅದು. ಮೊಣಕಾಲುದ್ದ ನೀರಿನಲ್ಲಿ ಜನ ಪರದಾಡಿದ್ರೆ ಅನುಭವಿಸಿ, ನೀವೇ ಮಾಡುವಂಥ ಕರ್ಮಗಳವೆಲ್ಲ. ಕಣ್ಣಂಗೆ ಬಿಸಾಕೊಂಡು ಹೋಗೋದು. ಮೊದಲು ಅದನ್ನು ನಿಲ್ಲಿಸಬೇಕು, ದಂಡ ಹಾಕಿಸ್ಬೇಕು ನಮ್ಮಲ್ಲಿ, ಯಾವಾಗ ಸರಿ ಆಗುತ್ತೆ. ಯಾವನು ಪ್ಲಾಸ್ಟಿಕ್ ರ್ಯಾಪರ್ ಎಸಿತಾನೆ ರೋಡ್ ಮೇಲೆ, ದಂಡ ಹಾಕಿ ಅವನ ಮೇಲೆ. ಇನ್ಮೇಲೆ ಬರೀ ಅವನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂತೇಳಿ ಕ್ಯಾಮ್ರಾದಲ್ಲಿ ನೋಡಿಬಿಟ್ಟು ದಂಡ ಹಾಕೋದಲ್ಲ, ಇಂಥವರನ್ನು ದಂಡ ಹಾಕಬೇಕು. ಅವನು ಯಾವನಿದಾನೋ ಅವನ ಮೇಲೆ ದಂಡ ಹಾಕಿಸ್ಬೇಕು. ಅವ್ನು ಕಾರೋ ಬೈಕೋ ಯಾವುದೋ ಒಂದು. ವಾಹನಗಳ ಮೇಲೆ ಬೃಹತ್ ಮರ ಬಿದ್ದು ಹೋಗುತ್ತೆ. ಇದಂತೂ ಬಿಡಿ, ಮರಗಳದ್ದಂತೂ ಅವನು ಯಾವನು ಹೇಳೋನಿಲ್ಲ, ಯಾವನು ಕೇಳೋನಿಲ್ಲ. ಬೆಸ್ಕಾಮ್ನ ಬರೀತಾನೆ, ಗುಂಡಿ ಆಗಿತ್ತಾನೆ, ಅದ್ರ ಬೇರೆ ಕಟ್ ಮಾಡ್ತಾನೆ ಮರದ್ದು. BWSSC ಅವನು ಬರ್ತಾನೆ, ಅವ್ನು ಪೈಪ್ ಲೈನ್ ಹಾಕೋಕ್ಕೆ ಅದ್ರ ಬೇರೆಯನ್ನು ಕಟ್ ಮಾಡ್ತಾನೆ, ಮುಗೀತವನ ಕೆಲಸ. ಆ ಕಡೆಗೆ ಅದ್ರ ಪಕ್ಕದಲ್ಲಿ ಫುಟ್ಪಾತ್ ರೆಡಿ ಮಾಡೋಕ್ಕೆ ಅವನು ಗುಂಡಿ ಆಗಿತ್ತಾನೆ, ಅವನು ಅದ್ರ ಬೇರೆ ಕಟ್ ಮಾಡ್ತಾನೆ. ಎಲ್ಲಿ ಉಳಿಯತ್ತೀರಿ ಅದರದ್ದು ಗಟ್ಟಿಯಾಗಿ ನಿಲ್ಲಕ್ಕೆ? ಮೇಲ್ಗಡೆಗೆ ಎಷ್ಟು ಬೆಳೆಯುತ್ತೋ ಅಷ್ಟು ಕೆಳಗಡೆಗೆ ಆಳವಾಗಿ ಅದ್ರ ಬೇರೆ ಹೋಗಬೇಕು. ಎಲ್ಲ ಕಡ್ದು ಬಿಟ್ಟರೆ ಅದು ಏನಿರುತ್ತೆ, ಹಿಂಗೊಂದು ನಿಂತ್ಕೊಂಡಿರುತ್ತೆ ಅಷ್ಟೇ. ಮರ ಬಂದರೆ ಟಪಕ್, ಗಾಳಿ ಬಂದರೆ ಹಿಂಗೆ ಟಪಕ್ ಅಂತ ಮರ ಬಿದ್ದು ಹೋಗ್ಬಿಡುತ್ತೆ. ಇನ್ನೊಂದು ಕಡೆಗೆ ಬಸ್ ಕೆಟ್ಟು ನಿಲ್ತು, ಪೊಲೀಸರು ಸಾರ್ವಜನಿಕರೇ ತಳ್ಳಿದ್ರು ಅದನ್ನು. ಈಜಿಪುರದಲ್ಲಿ ಕಟ್ಟಡದ ನೆಲಮಹಡಿಗೆ ಜಲಾವೃತ. ಏನಕ್ಕೆ? ಅದೇ ನೀರು ಹೋಗಲಿಲ್ಲ, ಮೋರಿ ಬ್ಲಾಕ್ ಆಗಿತ್ತು. ಸೀದಾ ಎಲ್ಲಿ ತಗ್ಗು ಪ್ರದೇಶ ಇತ್ತು ನುಗ್ಗಿತು. ಕೆರೆ ಇರುವಂಥ ಜಾಗದಲ್ಲಿ ಮನೆಗಳನ್ನು ಕಟ್ಕೊಂಡ್ರೆ ಇನ್ನೇನಾಗುತ್ತೆ? ಚರಂಡಿಗಳಿಗೆ ನೀರು ಹೋಗದೆ ರಸ್ತೆಯಲ್ಲಿ ನೀರು ನಿಲ್ತು. ಯಾರಿದು ಹೊಣೆಗಾರರು? BBMP ಅವರಾ? ಆ ಬ್ಲಾಕ್ ಆಗೋಕ್ಕೆ ಜನಾನೇ ಹೋಗಿ ಚೆಕ್ ಮಾಡಿ, ಅಲ್ಲಿ ಗೊತ್ತಾಗುತ್ತೆ. ಮೋರಿಗಳಲ್ಲಿ ಇಷ್ಟಿಷ್ಟು ಪ್ಲಾಸ್ಟಿಕ್ಕು, ಅವು ಇವು ಬಿಸ್ಕಿಟ್ ರ್ಯಾಪರ್ಸು, ಚಾಕ್ಲೇಟ್ ರ್ಯಾಪರ್ಸ್ ಅವೇ ಬಿದ್ದಿರ್ತವೆ ಅಲ್ಲಿ. ಮೆಟ್ರೋ ಕಾಮಗಾರಿ ಸ್ಥಳದಲ್ಲಿ ನೀರು ನಿಂತ್ಕೊಂಡಿದೆ. ಕಾಮಗಾರಿ ನಡೆಯುವಂಥ ಸಂದರ್ಭಗಳಲ್ಲಿ ಆಗತ್ತೆ, ಅವ್ರು ಗುಂಡಿ ಆಗದಿರ್ತಾರೆ, ಅದು ನಡೆದಿರುತ್ತೆ, ಅದು ಬಿಡಿ. ಬೇರೆ ಸಂದರ್ಭದಲ್ಲಿ ರಸ್ತೆಯಲ್ಲಿ ನಿಲ್ಲುವಂಥ ನೀರಿನ ಕತೆ ಜವಾಬ್ದಾರಲ್ವಾ ಜನಸಾಮಾನ್ಯರು? ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಆತ್ಮಾಲೋಕನ ಮಾಡ್ಕೊಳ್ಳಿ. ನೀವು ಮಾಡೋದನ್ನು ನಿಮ್ಮ ಮಕ್ಕಳು ಅದನ್ನೇ ಕಲಿತಾರೆ ಮುಂದಿನ ದಿನಗಳಲ್ಲಿ. ಅರ್ಥ ಮಾಡಿಸಿ ಅವರಿಗೆ. ಈ ವರದಿ ನೋಡಿ. ಕಾದ ಕಾವಲಿಯಂತಾದ ಬೆಂಗಳೂರು ಕೋಲ್. ಬೇಸಿಗೆ ಮಳೆಗೆ ರಾಜಧಾನಿಯಲ್ಲಿ 108 ಅವಾಂತರ. ಎಲ್ಲೆಲ್ಲೂ ಜಲಾರ್ಭಟ, ವಾಹನಗಳ ಮೇಲೆ ಬಿದ್ದ ಮರ. ಸುಡು ಬಿಸಿಲಿನಿಂದ ಕಂಗೆಟ್ಟಿದ್ದ ರಾಜ್ಯದ ಜನರಿಗೆ ಮಳೆರಾಯ ಕೃಪೆ ತೋರಿದ್ದಾನೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಸುರಿದ ಮಳೆಯಿಂದಾಗಿ 108 ಅವಾಂತರ ಸೃಷ್ಟಿಯಾಗಿದೆ. ಸಿಲಿಕಾನ್ ಸಿಟಿಯ ಹಲವೆಡೆ ಅರ್ಧ ಗಂಟೆ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿ ವಾಹನ ಸವಾರರು ಪರದಾಡಿದ್ರು. ಮೊಣಕಾಲುದ್ದ ನೀರು ನಿಂತು ಸಂಚಾರಕ್ಕೆ ಅಡ್ಡಿಯಾಯಿತು. ಈಜಿಪುರದಲ್ಲಿ ಕಟ್ಟಡದ ನೆಲಮಹಡಿ
ಜಲಾವೃತ. ಬಿಟಿಎಂ ಲೇಔಟ್ ರಸ್ತೆಗಳು ಸಂಪೂರ್ಣ ಜಲಮಯ. ಬೆಂಗಳೂರಿನಲ್ಲಿ ಸುರಿದ ಒಂದೇ ಒಂದು ಮಳೆಗೆ ಬಿಬಿಎಂಪಿ ಬಣ್ಣ ಬಯಲಾಗಿದೆ. ಬಿಟಿಎಂ ಲೇಔಟ್ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿ ರಸ್ತೆಯಲ್ಲಿ ನೀರು ನಿಂತು ಕೃತಕ ನದಿ ಸೃಷ್ಟಿಯಾಗಿದೆ. ರಸ್ತೆ ತುಂಬೆಲ್ಲ ನೀರು ನಿಂತಿರೋದ್ರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಯಿತು. ಬೆಂಗಳೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ಕೃತಕ ನದಿ ಸೃಷ್ಟಿಯಾಗಿರುವಂಥದ್ದು. ಬಿಟಿಎಂ ಲೇಔಟಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕಡೆಗೆ ಹೋಗ್ತಕ್ಕಂಥ ಮಾರ್ಗ ಏನಿದೆ, ಆ ಮಾರ್ಗದ ರಸ್ತೆಯಲ್ಲಿ ನೀರು ನಿಂತು ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತದೆ. ಗಮನಿಸಬಹುದಾಗಿದೆ, ಕೇವಲ ಅರ್ಧ ಗಂಟೆ ಸುರಿದಂಥ ಮಳೆಗೆ ರಸ್ತೆ ತುಂಬೆಲ್ಲ ನೀರು ನಿಂತು ವಾಹನಗಳು ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ನೀರು ನಿಂತಿರುವಂಥ ಜಾಗದಲ್ಲೇ ಬೈಕ್ ಸವಾರರು, ಆಟೋ ಸವಾರರು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸಬಹುದಾಗಿದೆ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು. ಪ್ರತಿ ಬಾರಿ ಕೂಡ ಇದೇ ಪರಿಸ್ಥಿತಿ. ಯಾಕೆಂತಂದರೆ ಫುಟ್ಪಾತ್ ಇರ್ಬೋದು, ಒಳಚರಂಡಿ ಇರ್ಬೋದು, ಅದನ್ನು ಬಿಬಿಎಂಪಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಮಾರ್ಗವನ್ನು ಮಾಡ್ತಾ ಇಲ್ಲ. ಈ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಆದರೂ ಕೂಡ ಅದನ್ನು ನಿವಾರಣೆ ಮಾಡೋಕ್ಕೆ ಆಗ್ತಾ ಇಲ್ಲ. ಬಿಬಿಎಂಪಿ ಹಲವಾರು ಘೋಷಣೆಗಳನ್ನು ಮಾಡುತ್ತೆ. ಮಳೆ ಅಂದರೆ ಪ್ರವಾಹ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ, ಜೊತೆಗೆ ನಾವು ಮಳೆಯನ್ನೇ ಎದುರಿಸಲಿಕ್ಕೆ ಸಿದ್ಧತೆ ಆಗಿದ್ದೀವಿ ಅಂತ ಹೇಳ್ತಾರೆ. ಯಾವುದನ್ನು ಕೂಡ ಅವರು ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ. ಈಜಿಪುರ ಮುಖ್ಯ ರಸ್ತೆಯಲ್ಲಿ ಕಟ್ಟಡದ ನೆಲಮಹಡಿಯಲ್ಲಿ 2 ಅಡಿಯಷ್ಟು ನೀರು ನಿಂತು 2 ಕಾರು 2 ಬೈಕ್ ನೀರಿನಿಂದ ಆವೃತವಾಯಿತು. ಮೋಟಾರ್ ಮೂಲಕ ನೀರನ್ನ ತೆಗೆಯಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಸದ್ಯ ಬೆಳಿಗ್ಗೆ ಬಿದ್ದಂಥ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಅನೇಕ ಕಡೆ ಜಲಾವೃತ ಆಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ರಿ, ಇದು ಈಜಿಪುರ ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆಯಲ್ಲಿರುವಂಥ ಕಟ್ಟಡದ ಒಳಭಾಗಕ್ಕೆ ನೀರು ನುಗ್ಗಿರುವಂಥದ್ದು. ಗಮನಿಸ್ತಾ ಇದ್ರಿ, ಬೆಳಗ್ಗೆ ಬಂದಂತಹ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಏಕಾಏಕಿ ನೀರು ನುಗ್ಗಿದೆ. ಕೆಳಮಹಡಿ ಅಂದರೆ ಅಂಡರ್ಗ್ರೌಂಡ್ ಆಗಿದ್ದಂಥ ಕಾರಣಕ್ಕೋಸ್ಕರವಾಗಿ ನೀರು ಸಂಪೂರ್ಣವಾಗಿ ಬಂದಂತಹ ರಸ್ತೆಗೆ ಬಂದಂಥ ನೀರು ಕಂಪ್ಲೀಟಾಗಿ ಒಳಭಾಗಕ್ಕೆ ನುಗ್ಗಿದೆ. ಒಳಭಾಗದಲ್ಲಿದ್ದಂಥ 1-2 ಕಾರು, 4-5 ಬೈಕ್ಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ಇಲ್ಲಿನ ಈ ಬಿಲ್ಡಿಂಗ್ನ ಮಾಲೀಕರೇನಿದ್ರು ಅವರೇ ಮೋಟಾರನ್ನು ಹಾಕಿ ನೀರನ್ನು ಆಚೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೊರಭಾಗಕ್ಕೆ ನೀರನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಟ್ ಆದರೆ ಮಳೆ ನೀರು ಏಕಾಏಕಿ ಬಂದಂಥ ಪರಿಣಾಮವಾಗಿ ಸದ್ಯ ಕಂಪ್ಲೀಟಾಗಿ ಒಳಭಾಗ ಏನಿತ್ತು, ಈ ಬಿಲ್ಡಿಂಗ್ನ ಈ ಕಟ್ಟಡದ ಒಳಭಾಗ ಅಂಡರ್ಗ್ರೌಂಡ್ ಮಾಡಿ ಏನಿದೆ, ಇದು ಕಂಪ್ಲೀಟಾಗಿ ಜಲಾವೃತ ಆಗಿದೆ. ಇನ್ನು ಮುಖ್ಯ ರಸ್ತೆಯು ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ಒಂದು ಕಡೆ ಮಳೆ ಬೀಳ್ತಾ ಇದೆ, ಮತ್ತೊಂದು ಕಡೆ ನೀರು ನಿಲ್ತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಿ, ರಸ್ತೆ ಉದ್ದಕ್ಕೂ ಕೂಡ ನೀರು ಇದೇ ರೀತಿ ನಿಲ್ತಾ ಇದೆ. ಅಲ್ಲಲ್ಲಿ ಜೋರಾಗಿ ನೀರು ಬರ್ತಾ ಇರುವಂಥ ಕಾರಣಕ್ಕಾಗಿ, ನೀರು ನಿಲ್ತಾ ಇರುವಂಥ ಕಾರಣಕ್ಕಾಗಿ ವಾಹನ ಸವಾರರು ಪರದಾಟವನ್ನು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಾಜಾಜಿನಗರದಲ್ಲಿ ಬೃಹತ್ ಮರ ನೆಲಕ್ಕುರುಳಿ ಕಾರು ಬೈಕುಗಳು ಜಖಂಗೊಂಡಿವೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಬಿಬಿಎಂಪಿ ಅಧಿಕಾರಿಗಳು ಮರ ಬಿದ್ದ ರಸ್ತೆ ಬ್ಲಾಕ್ ಮಾಡಿ ಮರ ತೆರವುಗೊಳಿಸಿದ್ರು. ಬೆಂಗಳೂರಿನಲ್ಲಿ ಮಧ್ಯಾಹ್ನ ಸುರಿದಂತಹ ಒಂದು ಭಾರಿ ಮಳೆಗೆ ಭಾರಿ ಅನಾಹುತ ಒಂದು ತಪ್ಪಿದೆ. ರಾಜಾಜಿನಗರದ 2ನೇ ಬ್ಲಾಕ್ನಲ್ಲಿ ಬೃಹತ್ ಆಗಿರ್ತಕ್ಕಂತಹ ಒಂದು ಮರ ಬಿದ್ದು ಸ್ಕಾರ್ಪಿಯೋ ಇರ್ಬೋದು, ಶಿಫ್ಟ್ ಇರ್ಬೋದು, ಗೂಡ್ಸ್ ವಾಹನ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಒಂದು ಬೈಕ್ಗಳು ಕೂಡ ಜಖಮಾಗಿದ್ದಾವೆ. ನೋಡ್ಬೋದಾಗಿದೆ, ಈಗಾಗಲೇ ಬೃಹತ್ ಆಗಿರ್ತಕ್ಕಂತಹ ಮರ ಬಿದ್ದಿದ್ದು ಈಗಾಗಲೇ ಬಿಬಿಎಂಪಿಯ ಸಿಬ್ಬಂದಿಗಳು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಜೊತೆಗೆ ಕೆಇಬಿಯ ಅಧಿಕಾರಿಗಳು ಕೂಡ ಬಂದ್ಬಿಟ್ಟು ಇದನ್ನು ತೆರವುಗೊಳಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿರ್ತಕ್ಕಂತಹ ಗೂಡ್ಸ್ ವಾಹನ ಕೂಡ ಸಂಪೂರ್ಣವಾಗಿ ಜಖಂಗೊಂಡಿದೆ. ಜೊತೆಗೆ ಇದರಲ್ಲಿರ್ತಕ್ಕಂತಹ ಶಿಫ್ಟ್ ಕಾರ್ ಕೂಡ ನೋಡಬಹುದಾಗಿದೆ. ಯಾವ ರೀತಿ ಇಲ್ಲಿ ನಂಜುಗುಂಜಾಗಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ನಡು ರಸ್ತೆಯಲ್ಲಿ ಕೆಟ್ಟು ನಿಂತ ಬಸ್, ಲೂಲು ಮಾಲ್ ಮುಂದೆ ಟ್ರಾಫಿಕ್. ಇನ್ನು ನಡು ರಸ್ತೆಯಲ್ಲೇ ಕೆಎಸ್ಆರ್ಟಿಸಿ ಬಸ್ ಒಂದು ಹಿಂಬದಿಯ ಆಕ್ಸೆಲ್ ಕಟ್ ಆಗಿ ಕೆಟ್ಟು ನಿಲ್ತು. ಮತ್ತೊಂದು ಕಡೆ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಲೂಲು ಮಾಲ್ ಎದುರು ಟ್ರಾಫಿಕ್ ಕ್ಲಿಯರ್ ಮಾಡಲು ಪೊಲೀಸರು ಹರಸಾಹಸ ಪಟ್ಟರು. ಕೆಆರ್ಪುರ ಬೈಯಪ್ಪನಹಳ್ಳಿ ಭಾಗದಲ್ಲಿ ಭಾರೀ ವರ್ಷಧಾರಿಯಿಂದಾಗಿ ಚರಂಡಿಗಳಿಗೆ ನೀರು ಹೋಗದೆ ರಸ್ತೆಯಲ್ಲಿ ನೀರು ನಿಂತುಕೊಳ್ತು. ಟಿನ್ ಫ್ಯಾಕ್ಟರಿ ಮೆಟ್ರೋ ಕಾಮಗಾರಿ ಸ್ಥಳದಲ್ಲಿ ಬರೀ ನೀರೇ ತುಂಬಿಕೊಂಡಿತ್ತು. ಮಹದೇವಪುರ, ವೈಟ್ ಫೀಲ್ಡ್, ಸರ್ಜಾಪುರದಲ್ಲೂ ಇದೇ ದೃಶ್ಯ ಕಂಡು ಬಂತು. ತಾವರೆಕೆರೆಯಲ್ಲಿ ರಸ್ತೆಗಳು ನದಿಯಂತಾಗಿ ಜನ ಪರದಾಡಿದ್ರು. ಕೃತಕ ಕೆರೆ ಸೃಷ್ಟಿ ಶಾಲಾ ಮಕ್ಕಳು, ವಾಹನ ಸವಾರರು ಒದ್ದಾಡಿದ್ರು. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಸುರಿದ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಅರೆಬರೆ ಕಾಮಗಾರಿಯಿಂದ ಒಂದೇ ಮಳೆಗೆ ಬೆಂಗಳೂರು ಬಣ್ಣ ಬಯಲಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಕಾಮಗಾರಿ ಬೇಗ ಮುಗಿಸಬೇಕಿದೆ. ದೊಡ್ಡ ಮಳೆಗೂ ಮುನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.